ನೀವಿಬ್ರು ಹೋಗಿ ಸಹಾಯ ಮಾಡಿ ಹೋಗಿ. ನೈವೇದ್ಯ ತಿನ್ಸಿಮ್ಮ. ಈಗ ಹಸುಗೆ ಮತ್ತೇರಿ ಇಬ್ರು ಅಟ್ಟಾಡ್ಸ್ಕೊಂಡು ಹೋಗುತ್ತೆ, ನೋಡ್ತಾ ಇರು. ಅದು ಹೇಗ್ ಮಿಸ್ ಆಯ್ತು? ಟ್ಯಾಬ್ಲೆಟ್ಸ್ ವರ್ಕ್ ಆಗ್ಬೇಕಿತ್ತಲ್ಲ. ನಿನ್ನ ನಂಬದ್ನಲ್ಲ, ಸರಿ ಹೋಯ್ತು. ನೋ, ಅದೇನೋ ಮಿಸ್ ಆಗಿದೆ. ಇದನ್ನ ಕಮಲಿಯಿಂದ ತಡೆಯೋಕ್ ಆಗಲ್ಲ. ಇನ್ಯಾರಿದ್ರಲ್ಲಿ? ಪಾರ್ವತಿ. ಎಳ್ಳು ಬೆಲ್ಲ ಬೀರೋಣ. ಎಲ್ಲ ಜೋಡಿಗಳು ಮುಂದೆ ಬನ್ನಿ. ಅನುಷ್ಕಾ ಬಾಮ್ಮ. ನಿಮ್ಮ ಜೋಡಿಗಳಿಗೆ ಎಳ್ಳು ಬೆಲ್ಲ ತಿನ್ಸಿ. ಅನುಷ್ಕಾ,
ಕಮಲಿ ಮಹಾಜನಾಗಿ ನಂದಾಮನತನಕ್ಕೆ ಮೊದಲನೇ ಸಲ ಬರ್ತಾ ಇದೀಯ. ಆರತಿ ಮಾಡಿ ಒಳಗೆ ಕರ್ಕೋಬೇಕು ಅಂತ ಅನ್ಕೊಂಡೆ. ನೀವಾಗೆ ಈ 3 ದಿನದಲ್ಲಿ ನನ್ನ ಹತ್ರ ಬರೋರಾಗಿದ್ರೆ ನನ್ಗೊಂದು ಮುದ್ದು ಕೊಡ್ತೀನಿ ಅಂತ ಹೇಳಿ ಎಲ್ಲ ಕೈ ತೊಳ್ಕೊಂಬನ್ನಿ, ಕೈ ತುತ್ತು ಹಾಕ್ತೀನಿ. ಕಮಲಿ ಅವರೇ, ಏನಾಯ್ತು? ಟಯರ್ಡ್ ಆಗಿದ್ಯಾ? ನೀರೇನಾದ್ರೂ ಬೇಕಾ? ಅರೆ ಕಮಲಿ ಅವರೇ, ಯಾಕೆ ಹಾಗೆ ನೋಡ್ತೀರಾ? ಇದು ನಮ್ಮನೇನೆ, ನೆನಪಾಗ್ತಿಲ್ವಾ? ಸರಿ ಬನ್ನಿ. ನಿಮ್ಮ ಬಗ್ಗೆ ತುಂಬಾ ಸರಿ ಅಮ್ಮ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಅವರು ತಮ್ಮ ಸೊಸೆ ಹೇಗೆಲ್ಲ ಇರಬೇಕು ಅಂತ ಆಸೆ ಪಟ್ರು ಅಂತ ರೆಡಿಮೇಡ್ ನಿಂದು. ಕಮಲಿ ಅವರು, ಏನಾಯ್ತು? ಅದೆಷ್ಟು ಸಲ ಬಲ್ಗಾಲಿಟ್ಟು ಈ ಮನೆ ಒಳಗಡೆ ಬಂದಿರೋ ಲೆಕ್ಕಕ್ಕೆ ಇಲ್ಲ. ಯಾವುದಕ್ಕೂ ಸೇಫ್ಟಿಗೆ ಇವಾಗಲೂ ಬಲ್ಗಾಲಿಟ್ಟೆ ಒಳಗಡೆ ನಡೀರಿ. ನೋಡು, ಅವನೇ ಬಂದ. 100 ವರ್ಷ ಆಯಸ್ಸು. ರಮೇಶ್, ಆಡಿಟ್ ಆಗಿರೋ ಫೈಲ್ ತೋರಿಸಿ, ಇನ್ನೂ ಚೆಕ್ ಮಾಡೋದಿದೆ. ರಿಷಿ, ಆಗಾಯ್ತು ಹಬ್ಬ ಅಲ್ಲ? ಹಾಂ ಚೆನ್ನಾಗಾಯ್ತು. ಬಾ ಅಮ್ಮ ಕಮಲಿ. ಹಾಯ್ ಮಾ. ಹಾಯ್ ರಿಷಿ, ಹಬ್ಬ ಎಲ್ಲ ಹೇಗಾಯ್ತು? ಹಾಂ ಚೆನ್ನಾಗಾಯ್ತು ಮಾ. ಇವಳು ನೀನು ಕರ್ಕೊಂಡ್ಬಂದ್ಬಿಟ್ಟಿದ್ಯಾ? ನಾನು ಹೇಳ್ತಿದ್ನಲ್ಲಮ್ಮ, ನನಗೆ ಕಮಲಿ ಅವ್ರ ವೈಫ್ ಸಿಗ್ತಿಲ್ಲ, ಬೇರೆ ಯಾರು ಅನ್ನಿಸ್ತಿದ್ದಾರೆ ಅಂತ. ಆದರೆ ಈಗ ಐ ಕ್ಯಾನ್ ಫೀಲ್ ಹರ್. ಇವರು ಪಕ್ಕ ಕಮಲಿ ಅವರೇ, ನೋ ಡೌಟ್. ಇರ್ಲಿ, ಹೇಳಮ್ಮ. ಬಾಗಿಲು ತಟ್ಟಕ್ಕೂ ಮುಂಚೆ ನಿಮ್ ಬುದ್ಧಿನ ಫ್ರಿಜ್ ಅಲ್ಲಿ ಇಟ್ಟು ಬಂದ್ರ? ಇದ್ಯಾರು ಲೇಡಿ ಟೀಚರು? ಏನಮ್ಮ, ನೀನಾದ್ರೂ ಇವನು ಬುದ್ಧಿ ಹೇಳೋದಲ್ವಾ? ತಟ್ಟ ಕೇಳಿ ತಮಾಷೆ ನೋಡ್ತಿದ್ಯಾ? ಕಮಲಿ, ಕುತ್ಕೋ ಬಾಮ್ಮ.
ಕೂತ್ಕೊಮ್ಮ, ಕೂತ್ಕೊಳ್ಳೋ. ಕಮಲಿ, ನೀನು ಈ ಮನೆ ನಂದ ದೀಪಕಣ್ಣ. ಈ ಮಾತು ನಾನು ಸುಮ್ಮನೆ ಬಾಯಿ ಮಾತು ಹೇಳ್ತಿಲ್ಲ. ಚಂದ್ರು ನಿನ್ ಬಗ್ಗೆ ಒಳ್ಳೇದು ಮಾತಾಡ್ದಾಗ್ಲೆಲ್ಲ ಏನೋ ಮಗಳ ಮೇಲಿನ ಪ್ರೀತಿಗೆ ಹೇಳ್ತಾ ಇದ್ದಾನೆ ಅಷ್ಟೇ ಅಂತ ಅನ್ಕೋತಾ ಇದ್ದೆ. ಆದ್ರೆ ಅದು ಬರೀ ಮಗಳ ಮೇಲಿನ ವಾತ್ಸಲ್ಯಕ್ಕೆ ಹೇಳಿದ ಮಾತಲ್ಲ. ನಿನ್ ಗುಣನೇ ಅಂಥದ್ದು. ನೀನು ಯಾವ ಮನೆಗೆ ಹೋದ್ರು ಆ ಮನೆ ಚೆನ್ನಾಗಿರ್ಲಿ ಅಂತ ಬಯಸೋ ಒಳ್ಳೆ ಮನಸ್ಸು ನಿಂತು. ಕಮಲಿ, ಅಲ್ಬೇಡಮ್ಮ. ಮನೆಗೆ ಸೊಸೆಯಾಗಿ ಬರೋಳು ಹೀಗೆ ಕಣ್ಣೀರು ಹಾಕಬಾರ್ದಮ್ಮ. ನೋಡ್ ಬರೀ ಎಲ್ಲ ಒಳ್ಳೇದಾಗತ್ತೆ. ನಾವಿದ್ದೀವಲ್ಲ. ನಾವೆಲ್ಲ ಇದ್ದು ಏನು ಪ್ರಯೋಜನಪ್ಪ? ಅಮ್ಮ ಒಪ್ಲಿಲ್ವಲ್ಲ. ನಂಗೆ ಮತ್ತದೇ ಬಿಟ್ಟರ್ ಎಕ್ಸ್ಪೀರಿಯನ್ಸ್ ನೆನಪಾಗ್ತದೆ. ಅಮ್ಮಂಗೆ ಯಾಕೆ ಕಮಲಿ ಅವ್ರ ಮೇಲೆ ಇಷ್ಟೊಂದು ಕೋಪ ಅಪ್ಪ? ನಿಮ್ಮ ಅಮ್ಮನ ಗುಣನೇ ಅಂಥದ್ದು ಕಣೋ. ಹಾಗಂತ ಅದು ತಪ್ಪು ಅಂತಲೂ ನಾನು ಹೇಳೋದಿಲ್ಲ. ನೋಡು, ನೀನು ಚಿಕ್ಕವನಿಂದ ಬೆಳೆಯುವಾಗ ಎಲ್ಲರ ಜೊತೆ ಬೆರೆತ್ಕೊಂಡು ಬೆಳೆದಿದ್ಯಾ. ಆದರೆ ನಿಮ್ಮ ಅಮ್ಮನ ಮನೇಲಿ ವಾತಾವರಣ ಹಾಗಿರಲಿಲ್ಲ. ಶಿ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಈಚ್ ಆ್ಯಂಡ್ ಎವ್ರಿಥಿಂಗ್. ನೀವೇ ಹೇಳಿಪ್ಪ, ಕಮಲಿ ಅವ್ರಿಗಿಂತ ಒಳ್ಳೆ ಹುಡುಗಿ ಸಿಗ್ತಾರ? ಆದರೂ ಕಮಲಿ ಅವ್ರು ನೋಡಿದ್ರೆ ಅಮ್ಮ ಏನಕ್ಕೆ ಯಾವಾಗಲೂ ಕೋಪ ಮಾಡ್ಕೊತಾರೆ, ಮನ್ಸಿಗೆ ಬೇಜಾರಾಗೋ ಹಾಗೆ ನಡ್ಕೋತಾರೆ. ಮೋಸ್ಟ್ಲಿ ಇದಕ್ಕೆಲ್ಲ ಕಾರಣ ನಾನೇ ಅನ್ಸುತ್ತೆ. ಇವ್ರನ್ನ ನೋಡಿದ್ರೆ ನನಗೆ ಕಮಲಿ ಅವ್ರಂತ ಫೀಲ್ ಆಗ್ತಿಲ್ಲ ಅಂತ ಹೇಳ್ತಿದ್ದೆ. ಅದರಿಂದ ಮೇ ಬಿ ಇವರು ಹಾಗಾಡ್ತೀಯಾರ? ರಿಷಿ, ಹಾಗೆಲ್ಲ ಏನು ಇಲ್ಲ ಕಣೋ. ಏನು ಸುಮ್ಮನೆ ಏನೇನೋ ತಲೆ ಕೆಡ್ಸ್ಕೊಬೇಡ. ಇದಕ್ಕೆ ಒಂದು ಉಪಾಯ ಇದೆ. ಕಮಲಿ, ನಿಮ್ಮತ್ತೆ ಅಡುಗೆ ಮನೇಲಿದ್ದಾಳೆ, ಹೋಗಿ ಅವಳಿಗೆ ಸಹಾಯ ಮಾಡು. ಕೋಪ ಮಾಡ್ಕೋತಾಳೆ, ಕೂಗಾಡ್ತಾಳೆ, ಗೊತ್ತು. ಆದರೂ ಬಿಡಬೇಡ. ನಿಮ್ಮತ್ತೆ ಮನಸ್ಸನ್ನ ಪ್ರೀತಿಯಿಂದ ಗೆಲ್ಲಬೇಕು. ಪಾ ಕಮಲಿ, ಹೋಗಮ್ಮ. ಅಮ್ಮ ಅಡುಗೆ ಮನೇಲಿದ್ದಾರೆ. ಆಲ್ ದ ಬೆಸ್ಟ್. ಹೇ ರಿಷಿ, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಎಲ್ಲ ಸರಿ ಹೋಗುತ್ತೆ, ಡೋಂಟ್ ವರಿ. ಕರೆಕ್ಟ್ ಆಗಿ ಹೇಳೆ, ನೀನ್ ಋಷಿ ಜೊತೆ ಹೋದೆ ತಾನೆ? ಓಯ್, ಇದ್ರಲ್ಲಿ ಕರೆಕ್ಟ್ ಆಗಿ ಹೇಳಕ್ಕೇನಿದೆ? ನಾನ್ ಆ ಮೇಷ್ಟ್ರ ಜೊತೆ ಹೋಗಿದ್ರೆ ಇವಳ ಜೊತೆ ಎಲ್ಲಿ ಬರ್ತಾ ಇದ್ದೆ? ಅಲ್ಲ, ನಿಮ್ಗೆಲ್ಲ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಕರ್ಕೊಂಡು ಹೋಗಕ್ಕಾಗುತ್ತೆ, ವಾಪಸ್ ಕರ್ಕೊಂಡ್ ಬರಕ್ಕಾಗಲ್ವಾ? ಓ ಮೈ ಗಾಡ್, ದಿಸ್ ಇಸ್ ಸೋ ಕನ್ಫ್ಯೂಸಿಂಗ್. ಏನೋ ಮಿಸ್ ಹೊಡಿತಿದೆ. ಏನು ಮಿಸ್ ಹೊಡಿತಿಲ್ಲ. ನಿಮ್ ಯಾರಿಗೂ ನಾನ್ ಬೇಕಾಗಿಲ್ಲ ಅನ್ನೋದು ಚೆನ್ನಾಗ್ ಅರ್ಥ ಆಗ್ತಿದೆ. ಏ, ಹಾಗೇನಿಲ್ಲ ಕಣೆ. ನೀನು ರಿಷಿ ಜೊತೆ ಹೋಗಿದ್ಯಾ ಅಂತ ನಾವೆಲ್ಲರೂ ಅನ್ಕೊಂಡ್ವಿ. ನೀನ್ ಆಟ ಆಡ್ಬೇಡ, ನಿಜ ಹೇಳೆ. ಲೇ, ನಿನ್ ಮೇಲೆ ಆಣೆಗೂ ಹೋಗಿಲ್ವೇ? ಬಾಯ್ ನೋವಾಗಂಗ್ ಬಡ್ಕೋತಾ ಇದ್ದೀನಿ. ಈ ರಿಬ್ಬನೇ ನಾ ಕರ್ಕೊಂಡ್ ಬಂದಿದ್ದು. ಕಮಲಿ, ಆಯ್ತಾಯ್ತು, ಸಾರಿ, ಬಾಯ್ ತಪ್ಪ ಹೇಳ್ದೆ. ಕಮಲಿ, ಬಾ, ನಾವ್ ಹಸಿ ರೆಸ್ ತಗೊಳಮ್ಮ. ಇವುಗಳ ಜೊತೆ ಮಾತಾಡಿದ್ರೆ ಒಂದ್ ನಯಾ ಪೈಸಾನು ಪ್ರಯೋಜನ ಇಲ್ಲ. ಓ ಮೈ ಗಾಡ್ ಅಮ್ಮಮ್ಮ, ಡೋಂಟ್ ಯು ಥಿಂಕ್ ಏನು ಗಡ್ಬಡ ಆಗಿದೆ ಅಂತ? ಅಯ್ಯೋ ಹೋಗ ಬೇಬಿ, ನನಗ್ ತಲೆ ಬುಡ ಏನು ಅರ್ಥ ಆಗ್ತಾ ಇಲ್ಲ. ಅಲ್ಲ ಬೇಬಿ, ಇವಳು ರಿಷಿ ಜೊತೆ ಹೋದ್ಲು, ಇವಳ ಜೊತೆ ಹೆಂಗ್ ಬಂದ್ಲು? ವೇಟ್ ಅಮ್ಮಮ್ಮ, ನಾನು ಈಗಲೇ ರಿಷಿ ಕಾಲ್ ಮಾಡ್ತೀನಿ. ಅಯ್ಯೋ ಇರು ಬೇಬಿ, ಪ್ಲೀಸ್ ಮಾಡ್ಬೇಡ. ಬೈ ಅಮ್ಮಮ್ಮ. ಅಯ್ಯೋ, ಮೊದ್ಲೇ ಅವನಿಗೆ ಅನುಮಾನ ಶುರು ಆಗ್ಬಿಟ್ಟಿದೆ. ನಾವ್ ಈ ತರ ಅಂತ ಹೇಳ್ಬಿಟ್ರೆ ನಮ್ಮಿಬ್ಬರ ಮೇಲೆ ಇನ್ನೂ ಅನುಮಾನ ಜಾಸ್ತಿ ಆಗ್ಬಿಡತ್ತೆ. ಓ ಯಾ, ಯು ರೈಟ್ ಅಮ್ಮಮ್ಮ. ಇದನ್ನ ರಿಷಿಗ್ ಮಾತ್ರ ಅಲ್ಲ, ಬೇರೆ ಯಾರ ಹತ್ರನೂ ಡಿಸ್ಕಸ್ ಮಾಡ್ತಿರೋದೇ ಬೆಟರ್ ಅನ್ಸುತ್ತೆ. ಹೌದು, ಇಲ್ಲಿ ನಿಂತ್ಕೊಳ್ಳೋದೇ ಇರೋದು ಬೆಟರ್. ಒಳಗೋಗೋಣಪ್ಪ. ಕಮಲಿ ಅವರೇ ಇದ್ದೀರಾ? ಕಮಲಿ, ರಿಷಿ ಸರ್ ಬಂದವ್ರ ಕಣವಿ. ಮೇಷ್ಟ್ರು ಬಂದ್ರ?
ಏ ಅಲ್ಲ, ರಿಷಿ ಸರ್ ಮೇಲೆ ಯಾವಾಗ್ಲೂ ಅಸಟ್ಟೆ ತೋರಿಸಿದ್ದಳು, ಇವತ್ತು ಯಾಕೆ ಹಿಂಗ್ ಓಡೋಯ್ತವಳೆ? ಕಮ್ಲಿ, ಓ ಸೀರವಿ, ನಾನು ಬಂದೆ. ಕಮ್ಲಿ ಅವರೇ, ಮೇಷ್ಟ್ರೆ, ಅದು ನಾನು ಎಲ್ಲಿ ಹೋಗಿದ್ರಿ ಕಮ್ಲಿ ಅವರೇ? ಎಷ್ಟು ಭಯ ಆಯ್ತು ಗೊತ್ತಾ? ಅಮ್ಮ ಏನಾರ ಅಂದ್ರ? ಯಾಕೆ ಹೀಗೆ ಮಾಡಿದ್ರಿ? ನಾನು ನಿಮ್ಮನ್ನ ಹುಡುಕ್ತಾನೆ ಅರ್ಧ ಸತ್ತೋದೆ ಗೊತ್ತಾ? ನೀವೇನಾರು ನಂಗೆ ಸಿಗದೆ ಇದ್ದಿದ್ರೆ ಮೇಷ್ಟ್ರೆ, ನೀವು ಮತ್ತೆ ವಾಪಸ್ ಸಿಕ್ಕಿದ್ರಲ್ಲ, ತುಂಬಾನೇ ಖುಷಿ ಆಯ್ತು. ಇವಳು ಯಾವಳು? ನನ್ ತರನೇ ಇದ್ದಾಳಲ್ಲ? ನಿಮ್ ತರ ಅಲ್ಲ, ಅದು ನೀವೇ. ಕಮ್ಲಿ ಅವ್ರೆ, ಯಾಕೆ ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಹೊರಟು ಬಂದ್ಬಿಟ್ರಿ? ಮನೆಯಿಂದ ಬಂದ ಏನ್ ಹೇಳ್ತಿದ್ಯಾ ರಿಷಿ? ಏ ಕಮ್ಲಿ, ನೀನ್ ನಿಂಗಿ ಜೊತೆ ಬಂದೆ ತಾನೆ? ಏನು ನಿಂಗಿ, ನೀನಾ ಕಮ್ಲಿ ಅವ್ರನ್ನ ಕರ್ಕೊಂಡ್ ಬಂದಿದ್ದು? ಹೂ ಸರ್, ಆದ್ರೆ ನಿಮ್ ಮನೆಯಿಂದಲ್ಲ. ನನ್ ಮಾರಾಪುರಕ್ ಬಸ್ ಹತ್ತ ಕಾಯ್ತಾ ಇದ್ದಾಗ ಕಮ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ಸಿಕ್ಕಿದ್ಲು. ಅದ್ ಹೇಗ್ ಸಾಧ್ಯ? ಕಮ್ಲಿ ಅವರು ನಮ್ಮನೇಲಿದ್ರಲ್ಲ. ಬನ್ನಿ ಕಮ್ಲಿ ಅವರೇ.
ನೀವು ಮೊದ್ಲು ನಮ್ಮ ಮನೆಗೆ ಬಂದಿದ್ದು ನೆನಪಿದ್ಯಾ? ನಮ್ಮ ಮನೇಲಾಗ ಫಂಕ್ಷನ್ ನಡೀತಾ ಇತ್ತು. ಆಮೇಲೆ ನೀವು ಡ್ಯಾನ್ಸ್ ಟೀಚರ್ ಆಗಿ ನಮ್ಮ ಮನೆಗೆ ಬಂದಿದ್ರಿ. ಇದು ರಚನಾ ರೂಮ್. ನೆನ್ಪಾಯ್ತು, ಅದೇ ಲಿಪ್ಸ್ಟಿಕ್ಕು, ಕಾಜಲ್ಲು, ಫ್ರೂಟ್ ಬೌಲು, ಜಾಕೆಟ್ಟು. ಏನು? ಅದು ಮೇಷ್ಟ್ರೆ, ಹೆಣ್ಮಕ್ಳು ರೂಮ್ ಅಂದ್ರೆ ಇದೆಲ್ಲ ಇರುತ್ತಲ್ವಾ, ಅದನ್ನೇ ಹೇಳ್ತಾ ಇದ್ದೆ. ಸರಿ ಬನ್ನಿ, ನನ್ನ ರೂಮ್ ತೋರಿಸ್ತೀನಿ. ಹಂಗೆ ದುಡ್ಡೆಲ್ಲಿಟ್ಟಿದ್ದಾರೆ ಅನ್ನೋದು ತೋರಿಸ್ಬಿಡು. ಏನಿಲ್ಲ ನಿಮ್ ರೂಮು. ಬನ್ನಿ ಕಮಲಿ ಅವ್ರೆ. ಇಲ್ಲಿ ನಾವಿಬ್ರು. ಓಯ್, ಅಲ್ಲ, ನಾನ್ ನಿಮ್ಗೆ ಇಂಗ್ಲಿಷ್ ಹೇಳ್ಕೊಡ್ತಿದ್ದೆ, ಅದು ನೆನ್ಪಿಲ್ವಾ? ಇಂಗ್ಲಿಷಾ? ನನಗ? ಸರಿ ಹೋಯ್ತು. ನಮ್ಮಿಬ್ರು ಮದ್ವೆ ಫಿಕ್ಸ್ ಆದಾಗ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ? ಅದೆಷ್ಟು ರಾತ್ರಿಗಳು ನಾನು ನಿಮ್ಗೆ ಫೋನ್ ಮಾಡಿ ಮಾತಾಡಿದೀನೋ. ಯಾವುದು ನೆನ್ಪಿಲ್ವಾ? ಲೈಟ್ ಆಗಿ ನೆನಪಾಗ್ತಿದೆ. ಈ ಸೀರಿಯಲ್ ಸೆಟ್ ತರ ಮಿಣುಕ್ ಮಿಣುಕ್ ಅಂತ ಇದೆ. ಅಣ್ಣ ಆಯ್ತಾ ಮನೆ ತೋರಿಸಿ? ಆಯ್ತು. ಹಾ ಕಮಲಿ ಅವರೇ, ನೀವು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತೀರಲ್ಲ, ನಮ್ಗೆ ಹೇಳ್ಕೊಡ್ತೀರಾ? ನಿಮ್ಗ? ಹಾ, ಅಂದ್ರೆ ನಾನು ಶಂಭು ಡ್ಯಾನ್ಸ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಲ್ವೇನೋ ಶಂಭು? ಹಾ, ಹೌದೌದೌದು, ಡ್ಯಾನ್ಸ್ ಕಾಂಪಿಟೇಷನ್. ಹೊಸ ಸ್ಕೆಚ್ ನಾನಂತೂ ಬಿಡಲ್ಲ. ಡ್ಯಾನ್ಸ್ ತಾನೆ, ಆಡದ್ರಾಯ್ತಪ್ಪ. ಇರು, 1 ನಿಮಿಷ ಬಂದೆ. ಅಣ್ಣ, ಸೂಪರ್ ಡೂಪರ್ ಆಗಿರೋ ಐಡಿಯಾ ಬಂತು. ಐಡಿಯಾ ಹೇಳಪ್ಪ. ಈಗ ಏನ್ ಮಾಡೋಣ ಗೊತ್ತಾ? ಹಿಂಗೆ ವಾಪಸ್ ಮನೆಗೆ ಹೋಗ್ಬಿಡೋಣ. ಮುದ್ದೆ ಕೋಳಿ ಸಾರು ತಿನ್ಕೊಂಡು ರಗ್ಗುಬ್ರು ಹಾಕೊಂಡು ಮಲ್ಕೊಂಡ್ಬಿಡೋಣ. ರಾತ್ರಿ 12 ಗಂಟೆಗ 1 ಗಂಟೆಗ ಬಂದ್ ನಮ್ ಡ್ಯೂಟಿ ಶುರು ಮಾಡ್ಬಿಡೋಣ. ಅಮ್ಮಿಕೊಂಡು ಹೋಗೋ ಮನೆಗ್ಲೇ, ನಾನು ನೋಡ್ಕೋತೀನಿ ಹೋಗೋ. ಅಯ್ಯ ಅಣ್ಣ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತ್ಯಾ? ಸುಮ್ನಿರು, ಏನಾದ್ರೂ ತಿನ್ಕೋಣ. ಏನಾದ್ರೂ ಥಿಂಕ್ ಮಾಡೋಣ ಅನ್ನೋದಕ್ಕೆ ಹಿಂಗಂದೆ. ಕಮಲಿ, ಇದೇನಿದು? ಗೆಜ್ಜೆ ಕಟ್ಕೋ. ಅಯ್ಯೋ, ಇದನ್ನೆಲ್ಲ ಕಟ್ಕೊಂಡ್ರೆ ಹೆವಿ ಸೌಂಡ್ ಬರುತ್ತೆ. ಇದೆಲ್ಲ ಏನ್ ಬೇಡ. ಕಮಲಿ, ಇದನ್ನ ಕಟ್ಕೊಂಡ್ರೇನೆ ಡ್ಯಾನ್ಸ್ಗೆ ಒಂದು ಕಳೆ ಬೆಲೆ ಎಲ್ಲ. ತಗೋ. ಈಗ್ಲಾದ್ರೂ ಕೂಲಿಂಗ್ ಗ್ಲಾಸ್ ತೆಗಿಬೋದಲ್ಲ ಕಮಲಿ? ನೋಡು, ಸುಮ್ನೆ ಆ ಏರಿಯಾದಲ್ಲೇ ಕೆಣಕ್ಬೇಡ ನೀನು. ನಿನಗ್ ಡ್ಯಾನ್ಸ್ ಬೇಕೋ ಬೇಡವೋ? ಹಾ, ಬೇಕು ಬೇಕು. ಹಂಗಾರ್ ನಡಿ. ಸರಿ ಅಣ್ಣ, ಕರ್ಕೊಂಡ್ ಬಾ. ಬನ್ನಿ ಕಮಲಿ ಅವರೇ.